ಒಂದು ಹಳ್ಳ ಹರಿಗಿರ್ತೈತಿ. ಆ ಹರಿಯುವ ಹಳ್ಳದೊಳಗೆ ಎಲ್ಲರೂ ತಿಪ್ಪಿ ತಂದು ಒಗಿತಾರೆ, ಕಸ ತಂದು ಒಗಿತಾರೆ, ಏನೆಲ್ಲಾನು ತಂದು ಒಗಿತಾರೆ. ಸುಮ್ಮನೆ ಹರ್ಕೋತ ಹೋಗ್ತಿರ್ತೈತೆ ಆ ಹಳ್ಳ. ಆ ಹರಿಯುವ ಹಳ್ಳ ಹರ್ಕೋತ ಹೋಗ್ತಿರ್ತೈತಿ. ಒಂದು ಪಕ್ಷಿ ಆ ಹಳ್ಳದೊಳಗೆ ತಂದು ಯಾರ್ಯಾರು ಏನು ಒಗಿತಾರೆ ಎಲ್ಲಾನು ನೋಡಿ ನಗುತ್ತಿರ್ತೈತಿ ಅದು ಪಕ್ಷಿ. ಒಂದು ದಿವಸ ವಿಚಾರಣೆ ಮಾಡ್ತೈತಿ. ಏನು ಮಾಡ್ತೈತಿ ಅಂದ್ರೆ, ಈ ಹಳ್ಳಕ್ಕೆ ಸಿಟ್ಟು ಬರೋದಿಲ್ಲ, ನಾನು ಹೋಗಿ ಜಗಳ ಹಚ್ಚಿರ ಆತು ಅಂತೇಳಿ ಆ ಪಕ್ಷಿ ಬಂದು ಒಂದು ಹಳ್ಳ ಕೇಳ್ತೈತೆ. ಏನು ಕೇಳ್ತೈತೆ ಅಂದ್ರೆ, ಅಲ್ಲೋ ನಿನ್ನ ಒಳಗೆ ಕಸ ಒಗಿತಾರ, ಕಡ್ಡಿ ಒಗಿತಾರ, ತಿಪ್ಪಿ ತಂದು ಒಗಿತಾರ, ಏನೆಲ್ಲ ತಂದು ಒಗಿತಾರ, ನಿನಗೊಂದು ಸ್ವಲ್ಪ ಸಿಟ್ಟು ಬರೋದಿಲ್ಲ ಅಂತ ಕೇಳ್ತದ ಪಕ್ಷಿ. ಅವಾಗ ಹಳ್ಳ ಅಂತೈತಿ ಪಕ್ಷಿಗೆ, ನನ್ನ ಶರೀರ ಒಳಗೆ ಏನು ತಂದು ಒಗದಾರ, ಏನು ಅವ್ರ ಜೋಡಿ ನಿತ್ತು ಮಾತಾಡೋಕೆ ನನಗೆ ಅವಕಾಶ ಇಲ್ಲದ. ನಾನು ಮುಂದೆ ಹೋಗಿ ಸಮುದ್ರ ಕೂಡಿ ಸ್ವಚ್ಛ ಆಗಿಬಿಡುತ್ತಾನ, ಅವರ ಜೋಡಿ ಮಾತಾಡೋಕೆ ನನಗೆ ಅವಕಾಶ ಇಲ್ಲ ಅಂತ ಕೇಳಿ. ಅವಾಗ ಪಕ್ಷಿ ಅಂತೈತಿ, ನಿನ್ನೊಳಗೆ ಏನೆಲ್ಲ ಒಗಿತಾರೋ ನೀ ಸ್ವಚ್ಛ ಆಗಿಬಿಡ್ತಂತೆ ನೀಗೆಲ್ಲ ಅಂತಿ, ನಾ ಬಂದು ನಿನ್ನೊಳಗೆ ಕೂತು ನೀರು ಕುಡ್ದಕ್ಕ ನನಗೆ ಏನು ಅನಿಸ್ಬೇಕಲ್ಲ ಅಂತ ಕೇಳ್ತೈತಿ. ಅವಾಗ ಹಳ್ಳ ಅಂತೈತಿ, ನಿನ್ನ ಕೆಲಸ ಬರೀ ಜಗಳ ಹಚ್ಚೋದಾಗಬಾರ್ದು, ನಿನ್ನ ಕೆಲಸ ಬಂದು ನನ್ನ ಒಳಗೆ ಏನು ಒಗಿತಾರಲ್ಲ ಅದನ್ನು ನೋಡ್ಕೋತ ಕುಂಡ್ರದ ಆಗಬಾರ್ದು, ಯಾರು ತಂದು ಒಗಿತಾರಲ್ಲ ಅವ್ರಿಗೆ ಬ್ಯಾಡ ಅಂತ ಹೇಳುವಂಥ ಕೆಲಸ ನಿನ್ನಲ್ಲೇ ಬರಬೇಕಾದಷ್ಟ ಜಗತ್ತಿನೊಳಗೆ. ಏನು ತಿಳ್ಕೊಳ್ಬೇಕಷ್ಟ ಜಗತ್ತಾದರೂ ತಿಳ್ಕೊಳಕ್ಕಾಗೋದಿಲ್ಲ. ಅದು ಪಕ್ಷಿ ಅಂತೈತೆ, ಅದು ನಿನ್ನಲ್ಲಿ ಸ್ವಚ್ಛ ಐತೆ ಅಂತೇಳಿ ನಾನು ನೀರು ಕುಡಿಲಾಕ ಬರ್ತೇನೋ, ಇಷ್ಟೆಲ್ಲ ವಿಚಾರ ಮಾಡೋಕೆ ನನಗರಿ ಇಲ್ಲ ಅವಕಾಶ ಐತೆ, ನಾನು ಮ್ಯಾಲೊಂದು ಗೂಡು ಕತ್ತಾಕತ್ತೇನೆ ಅಂತ ಹೇಳ್ತದ ಪಕ್ಷಿ. ಅವಾಗ ಸಮುದ್ರದ ಕೂಡಕ್ಕಿಂತ ಮುಂಚೆ ಹಳ್ಳ ಏನು ಅಂತೈತಿ ಅಂತಂದ್ರೆ, ನಾನು ಸ್ವಚ್ಛ ಆಗಿ ಸ್ವಚ್ಛ ಆಗಿ ಮುಂದೆ ಏನು ಸಮುದ್ರ ಕೂಡಿ ಹೋಗ್ತೀನಲ್ಲ, ನನ್ನ ಒಳಗೆ ಬಂದು ಯಾರು ಬಿದ್ದರೂ ಅವ್ರನ್ನೂ ಹರ್ಕೊಂಡು ಹೋಗುವ ಶಕ್ತಿ ನನಗೆ ಕೊಟ್ಟಾನ ದೇವರು, ಅದಕ್ಕೆ ನಾನು ಸ್ವಚ್ಛ ಆಗಿ ಹೋಗ್ತೇನೆ ಅಂತ ಹೇಳ್ತಾರೆ. ಅಲ್ಲೋ ನೀ ಪಕ್ಷಿ ಮಾತಾಡ್ತಿ, ನಿನಗೆಲ್ಲ ಮಾತಾಡಕ್ಕೆ ಬರುತ್ತಾ, ಹಾರಾಡಕ್ಕೆ ಬರುತ್ತಾ, ನಿನಗೆ ಪಕ್ಷಿ ಎಲ್ಲನೂ ಕೊಟ್ಟಾನ, ನಿನಗೆ ಕಾಲ ಕೊಟ್ಟಾನ, ಬಾಯಿ ಮಾಡೋಕೆ ಬಾಯಿ ಕೊಟ್ಟಾನ, ತಿನ್ನೋಕೆ ಆಹಾರ ತಿನ್ನೋಕೆ ಎಲ್ಲ ಕೊಟ್ಟಾನ, ಕೇಳಿಸ್ಕೊಳ್ಳೋಕೆ ಕಿವಿ ಕೊಟ್ಟಾನ. ಇವು ಎಲ್ಲನೂ ಕೊಟ್ಟು ನಿನಗೆ ಇದನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ನನಗೇನು ಕೊಟ್ಟಿಲ್ಲ, ಬರೀ ಹರ್ಕೊಟ್ಟು ಹೋಗೋದು ಅಷ್ಟೇ ನನ್ನ ಕೆಲಸ, ನನಗೆ ಏನು ಕೊಟ್ಟಿರ್ಬೇಕು ಅಷ್ಟು ತಿಳ್ಕೊಳ್ಬೇಕಲ್ಲ ಅಂತ ಹೇಳ್ತಾರೆ. ಅವಾಗ ಪಕ್ಷಿ ಅಂತೈತಿ, ನನಗೂ ಎಲ್ಲ ಕೊಟ್ಟಾನ, ಕರೆ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿಲ್ಲ ಅಷ್ಟೇ, ನನಗೂ ತಿಳ್ಕೊಳ್ಳೋಕೆ ಅವಕಾಶ ಇಲ್ಲ, ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿಲ್ಲ. ಅವಾಗ ಹಳ್ಳ ಪಕ್ಷಿಗೆ ಹೇಳ್ತೈತೆ, ಅದ ಅಲ್ಲೋ ನೀನು ಸುಂದರವಾಗಿದೆಯಲ್ಲ ಅದಕ್ಕೆ ಸ್ವಚ್ಛ ಆಗಿ ಹೋಗ್ತೀನಿ, ನಾ ಸುಂದರ ಇಲ್ಲ, ನಾ ಸುಂದರ ಇದ್ದಿದ್ದನ್ನು ನಾನು ಭಾಳ ಹೊಲಸಾಗಿಬಿಟ್ಟಿದ್ನಲ್ಲ, ನಾ ಸ್ವಚ್ಛ ಆಗು ಸಲಮಂದ ನಿನ್ನೊಳಗೂ ಮುನಿಗೆ ನಾನು ಎದ್ದು ಹೋಗ್ತೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ. ಯಾರು ಏನೋ ಹೋಗಿತ್ತಾನಂತ ಅನ್ನೋ ಟೈಮ್ದಾಗ ನೀನು ಬಂದು ಹೇಳ್ತೀನಿ ಅಂದ್ರೆ ನೀನು ಸ್ವಚ್ಛ ಆಗಿ ಹೋಗಿಬಿಡ, ನನ್ನ ಅದ್ರೊಳಗೆ ಬಿದ್ರೊಳಗೆ ನಾನು ಏನು ಸಿಟ್ಟು ತಿಳ್ಕೊಳ್ಳಂಗಿಲ್ಲ ನಿನ್ನ ಬದ್ದಲ್ಲ. ಅಲ್ಲೋ ಪಕ್ಷಿನ ಕೇಳಿದ ಹಳ್ಳ, ನೀನು ದಿನ ಬಂದು ಜಳಕ ಮಾಡೋಕ್ಕೆ ಸ್ನಾನ ಮಾಡೋಕ್ಕೆ ಸ್ವಚ್ಛ ಆಗಿ ಹೋಗ್ತೀವಿ, ನೀನು ನನ್ನಲ್ಲಿ ಸ್ವಚ್ಛ ಆಗ್ತಿರ್ಲಿಲ್ಲ ಅಂದ್ರೆ ಅಷ್ಟೇ ಬಂದು ಇನ್ನೊಬ್ಬರ ಬಗ್ಗೆ ನನ್ನ ಒಳಗೆ ಹೋಗಿತಾರತ್ತೆ ವಿಚಾರ ಮಾಡಿ ಹೇಳಬೇಕು. ಆ ಪಕ್ಷಿ, ನಾನು 4 ಮಕ್ಕಳವನ್ನು ಹಿಡಿಯವದನೆ, ನನ್ನ ಮಕ್ಕಳು ಇಲ್ಲೇ ಬಂದು ಜಳಕ ಮಾಡಬೇಕು, ನಾನು ಇಲ್ಲೇ ಬಂದು ಜಳಕ ಮಾಡಬೇಕು, ಎಲ್ಲರೂ ಹೊಲಸು ಎಲ್ಲ ನಿನ್ನ ಒಳಗನ್ನು ನಾವು ಸೇರ್ಸೋರದು ಬಿಡೋರದು ಅಂತ ಹೇಳ್ತಾರೆ ಪಕ್ಷಿ. ಅವಾಗ ಹರಿಯುವ ಹಳ್ಳ ಪಕ್ಷಿನ ಕೇಳ್ತೈತಿ, ನೀನು ಸರಿ ಇದ್ದಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಚರ್ಚೆ ಅಷ್ಟೇ ಮಾಡಬೇಕು, ನೀನೇ ಸರಿ ಇಲ್ಲ ಅಂದ ಮೇಲೆ ನನ್ನ ಮೇಳಗೆ ಏನು ಹೋಗೋದಾರ, ಏನು ಅದನ್ನು ತಿಳ್ಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲಲ್ಲ, ಯಾಕೆ ವಿಚಾರ ಮಾಡತ್ತೀಯ? ಅವಾಗ ಪಕ್ಷಿ ಅಂತೈತಿ, ನನಗೂ ಸಾಕಷ್ಟು ತಿಳುವಳಿಕಿತ್ತು, ಎಲ್ಲ ಥರ ಬುದ್ಧಿ ಕೊಟ್ಟಾನ, ಜ್ಞಾನವನ್ನು ಕೊಟ್ಟಾನ, ತಿಳ್ಕೊಳ್ಳೋ ಭಾವನೆಗಳನ್ನು ಕೊಟ್ಟಾನ. ಯಾಕೆ ಕೊಟ್ಟಾನ ಅಂದ್ರೆ ಇವು ಎಲ್ಲನೂ ತಿಳಿದು ನಡೆಯೋಕೊಂದು ಅವಕಾಶ ಮಾಡಿಕೊಟ್ಟಾನ, ಅದಕ್ಕೆ ನಾನು ನಿಮ್ಮ ಬಗ್ಗೆ ಎಷ್ಟು ಮಾತಾಡೋದು. ಆ ಹಳ್ಳ ಜೋಡಿ ಮಾತಾಡ್ಕೋತ ಪಕ್ಷಿ ಮ್ಯಾಲ ಕೊಟ್ಟು ಬಿಡ್ತು. ಈ ಹಳ್ಳ ನನ್ನ ಮಾತು ಕೇಳುವಲ್ತು, ಹೆಂಗೆ ಜಗಳ ಹಚ್ಚಬೇಕಂತ ತಿಳಿವಲ್ತು ನನಗೆ ತಿಳ್ಕೊಂಡು ಪಕ್ಷಿ ವಿಚಾರ ಮಾಡ್ಕೋತ ಕೊಟ್ಟು ಬಿಡ್ತು. ಅಷ್ಟರ ಒಳಗೆ ಒಂದು ಮುದುಕಿ ಒಗ್ಯಾನ್ ತಗೊಂಡು ಆ ಹಳ್ಳಕ್ಕೆ ಬಂತು. ಎಷ್ಟು
ಎಷ್ಟು ಚಂದ ಹರಿತಿತ್ತು ನೀರಂದ್ರೆ ಮುದುಕಿ ನೋಡಿ ನನ್ನ ಒಗ್ಯಾನ ಎಷ್ಟು ಸ್ವಚ್ಛ ನೋಡುತ್ತಿತ್ತು ಮುದುಕಿ. ಆ ಪಕ್ಷಿ ಕುಂತಿತ್ತು ಮ್ಯಾಲ. ಅಲ್ಲ ಮುದುಕೊಂದು ಬಂತು ಜಗಳ ಹಚ್ಚಾಕ ನನಗೆ ಭಾಳ ಅನುಕೂಲ ಆತಂತೆ ಕೆರಿಂದ ಆ ಪಕ್ಷಿ ಕುತ್ತ ಮೇಲೆ ನಗತ್ತಿತ್ತು. ಮುದುಕಿ ನೀನು ಬಂದು ಒಗ್ಯಾನ ಒಗಿತಾ ಇತ್ತು. ಆ ಪಕ್ಷಿ ಅಂತಿತ್ತು, ಒಗಿ ನೀನು, ನಾನು ಬಂದು ಕೆಳಗಡೆ ಬನ್ನಿ ಅಂದ್ರೆ ಹಳ್ಳತಿ ಹಳ್ಳ ನನ್ನ ಮಾತು ಕೇಳ್ತೈತಿ. ನಾ ಹಳ್ಳ ಕೇಳಿನಂದ್ರೆ ನಿನ್ನ ಒಗ್ಯಾನ ಯಾವ ಸ್ವಚ್ಛ ಆಗೋದಕ್ಕೆ ಮಾತಾಡ್ತಿರ್ತಾರೆ. ಮುದುಕಿಗೇನು ಗೊಂತು ಒಂದು ಇನ್ನೇನು ಒಗ್ಯಾನ ಒಗಿಬೇಕು ಅಂಥೇಳಿ ತೆಗಿತಾ ಇತ್ತು. ಅದು ಪಕ್ಷಿ ಮುದುಕಿ ಅಂತಾಗ ಬಂದು ಕೂತು ಸರ್ಸಾಕೈತ್ತು. ಅವನ್ನೆಲ್ಲ ಒಗ್ಯಾನೆಲ್ಲ ಸರ್ಸಾಕೈತ್ತು. ಅವಾಗ ಮುದುಕಿ ಅಂತತಿ, ಅಲ್ಲ ನನ್ನ ಪುರ್ತೇಕ ನಾ ಒಗ್ಯಾನ ಒಗ್ಯಾಕತ್ತೇನೆ, ನೀ ಯಾಕೆ ನನ್ನ ಬಂದ ಕಾಡಕತ್ತಿ ಅಂತ ಪಕ್ಷಿನ ಕೇಳ್ತಿತ್ತು ಅದು ಮುದುಕಿ. ಅವಾಗ ಅದು ಪಕ್ಷಿ ಅಂತಿತ್ತು, ನನ್ನ ಮಾತಿಗೆ ಬೆಲೆ ಕೊಡ್ಲಾರ್ದು ಈ ಹಳ್ಳ ಹರ್ಕೋತ ಹೊಂಟತಿ, ನೀ ಬಂದು ಒಗ್ಯಾನ ಹೋಗಿತ್ತು ಇದ್ದೆಲ್ಲ, ಅದಕ್ಕೆ ನಾ ಜಗಳ ಹಚ್ಚಬೇಕತ್ತೇಳಿ ಬಂದನೆತ್ತಕ್ಕಿಂದ ಪಕ್ಷಿ ಅಂತಿತ್ತು ಮುದುಕಿ. ಅವಾಗ ಮುದುಕಿ ಅಂತಿತ್ತು, ನಿಂದು ಬರೀ ಜಗಳ ಹಚ್ಚೋದ ಕೆಲಸ ಇತ್ತು ಅಂದ್ರೆ ಅದ್ರದ್ದು ಬರೀ ಹರ್ಕೋತ ಹೋಗೋದತಿ. ಯಾರ ಜೋಡಿನೂ ನಿಂತು ಮಾತಾಡೋಕೆ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅದು ಹರ್ಕೋತ ಹೊಂಟತ್ತೆ ವಿನಃ ಅದು ನಿಲ್ಲುತ್ತಿತ್ತು ಅದ್ರ ಸ್ವಚ್ಛ ಆಗಿರ್ತಿರಲಿಲ್ಲ, ಕೊಳಿಚಾಗಿರ್ತಿತ್ತು. ಅದಕ್ಕೆ ಅದು ಹಳ್ಳ ಅನ್ನಿಸ್ಕೊಂಡತ್ತೆ ಹೋಗುತ್ತೆ. ಮುದುಕಿ ಪಕ್ಷಿ ಗೊತ್ತಿತ್ತು. ಪಕ್ಷಿ ನಗುತ್ತಿತ್ತು, ಅಲ್ಲ ಅವನ ಈ ಮುದುಕಿ ಅಂತಕ್ಕೆಷ್ಟು ಬುದ್ಧಿ ಆಯಿತು. ನನ್ನ ತರಬೇಸಿ ನಿಲ್ಲಿಸುವಂಥ ಮುದುಕಿ ನನ್ನ ಹೊಗಳಿಕೆ ನನಗೆ ಬೇದ ಕಳ್ಸೋಕ್ಕಿತ್ತು. ಈ ಮುದುಕಿಗೆ ಏನು ಹೇಳಬೇಕನ್ನುವಂಥ ಜ್ಞಾನ ನನ್ನಲ್ಲಿ ಬರವಲ್ತು ಹೊತ್ತಕ್ಕಿಂದ ಪಕ್ಷಿ ಅಂತಿತ್ತು. ಅದು ಮುದುಕಿ ಅಂತಿತ್ತು, ನಿನಗೇನಾದರೂ ಹಸು ಆಗಿತ್ತಂದ್ರೆ ನನ್ನ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗು, ನನ್ನ ಮನೆಗೆ ಬಂದು ತಿಂದು ಹೋಗು. ಸ್ವಲ್ಪ ನೀರಾಡಕ್ಕಾಗಿತ್ತಂದ್ರೆ ನೀರು ಎಲ್ಲೂ ಸಿಗಲಿಂದ ನೀರು ಕುಡಿದು ಹೋಗು. ಒಂದೀಟು ಊಟ ಬೇಕಾತಂದ್ರೆ ಊಟ ಮಾಡಿ ಹೋಗು. ಹರಿವು ಹಳ್ಳಕ್ಕೆ ಬಂದವರು ಎಲ್ಲರೂ ಒಗ್ಯಾಕೆ ಬಂದವ್ರ ಜೋಡಿ ಎಲ್ಲರಿಗೂ ಜಗಳ ತಕ್ಕೊಟ್ಟು ನೀರು ನಿನ್ನ ಪಕ್ಷಿ ತಗೊಂಡು ಬಂದು ನೀರು ಎಲ್ಲನೂ ಚೆಲ್ಲಿ ಎಲ್ಲನೂ ಆರಾಧನೆ ಮಾಡೋಕ್ಕೈತಿದ್ವಿ ಅಂದ್ರೆ, ಎಲ್ಲ ಲುಕ್ಸಾನ ಮಾಡೋಕ್ಕೈತಿದ್ವಿ ಅಂದ್ರೆ ನಿನಗೆ ಬೆಲೆ ಎಲ್ಲಿ ಸಿಗುತ್ತೈತಿ ಅಂತಕ್ಕಿಂತ ಮುದುಕಿ ಆ ಪಕ್ಷಿನ ಕೇಳ್ತಾರೆ. ಅವಾಗ ಕುಲು ನಗಕ್ಕತ್ತದ ಪಕ್ಷಿ. ಒಬ್ಬಾಕೆ ವಯಸ್ಸಾದ ಮುದುಕಿನ ನಾನು ಇಂಥ ಶಬ್ದಗಳು ಅನ್ನಿಸ್ಕೊಂಡು ನಾನು ಆ ಮುದುಕಿ ಮಾತು ಕೇಳಿ ಶಾನೆ ಆಗಬೇಕು ಅಂತ ಮುದುಕಿ ಆ ಪಕ್ಷಿ ಅಂತಿತ್ತ. ಅದ ಎಂದ್ಲತ್ತ ಮುದುಕಿ, ಅಲ್ಲೋ ನಾನು ನೀರೊಳಗೆ ಬರೀ ಒಂದು ಯಾವಾಗರೇ ಬಂದು ಒಗ್ಯಾನ ಒಗಿತಾ ಇದ್ದೇನಷ್ಟೇ, ನೀ ದಿನ ಬಂದು ಜಳಕ ಮಾಡಿ ನಾಲ್ಕು ಸ್ವಚ್ಛ ಹಾಕೊಂಡಿರ್ತೀಯಲ್ಲ, ಅದು ನಿನಗೇನಾರ ಕೇಳೈತೇನತ್ತ ಕೇಳ್ತಿರ್ತದ ಮುದುಕಿ. ಅವಾಗ ಪಕ್ಷಿ ಅಂತಿತ್ತು, ನನ್ನ ಏನೂ ಕೇಳೋದಿಲ್ಲ, ನನಗೇನು ಹೊಚ್ಚಿ ಕಟ್ಟು ಬಂದಿಲ್ಲ, ಹರಿಯುತ್ತಿತ್ತು, ನನಗೂ ಸ್ವಚ್ಛ ಆಗಬೇಕಂತೈತಿ, ಹೊಚ್ಚಿ ಕಟ್ಟು ಬಂದು ಮಾತಾಡಕತ್ತಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಎಲ್ಲರೂ ಏನೆಲ್ಲ ತಂದು ಒಗಿತಾರಲ್ಲ ಅದಕ್ಕೆ ಸಿಟ್ಟು ಯಾಕೆ ಬರೋದಿಲ್ಲ ಅಂತ ಕೇಳಾಕತ್ತೇನೆ ಅಷ್ಟೇ ನನ್ನ ಉದ್ದೇಶ. ಅದಕ್ಕೆ ಮುದುಕಿ ಅಂತಿತ್ತು, ನಾನು ಒಗ್ಯಾನ ತೊಗೊಂಡು ಬಂದೇನೆ, ಏನೆಲ್ಲ ತೊಗೊಂಡು ಬಂದೇನೆ, ಎಲ್ಲ ಹೊಲಸು ಇಲ್ಲೇ ತೇಲಾಡ್ಕೋತ ಹರ್ಕೋತ ಹೋಗ್ಕತ್ತೆ ಅಂತ ಹೇಳಿ ತೊಗೊಂಡು ಬಂದಾನೆ. ಇವನು ಮನೆ ಮುಂದಿತ್ತು ಹೊಲಸೆಲ್ಲ ಅಲ್ಲೇ ಇರ್ತೈತಿ ಅತ್ತೆ, ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಳಕ್ಕೆ ಬಂದಾನೆ. ಅದಕ್ಕೆ ಹಳ್ಳ ಅನ್ನಿಸ್ಕೊಂಡತ್ತೆ ಅದಕ್ಕೆ ಅದು ಹಳ್ಳ ಅದಕ್ಕೆ ಸ್ವಚ್ಛ ಆಗೋದಕ್ಕನ್ನು ಹಳ್ಳ ಅನ್ನಿಸ್ಕೊಂಡತಿ. ನೀ ಮ್ಯಾಲ ಕೂತು ಒಂದು ಗೂಡು ಕಟ್ಕೊಂಡು ಕೂತಿ ಅಂದ್ರೆ ನೀ ಪಕ್ಷಿ ಅನ್ನಿಸ್ಕೋತಿ. ನಾ ಸ್ವಚ್ಛ ಮಾಡೋಕಂದು ಮನೆಗೆ ಹೋದ್ನಿ ಅಂದ್ರೆ, ನಾ ಸ್ವಚ್ಛ ಮಾಡಿ ಮನೆಗೆ ಹೋದ್ನಿ ಅಂದ್ರೆ ನನಗೆ ಎಷ್ಟು ಸ್ವಚ್ಛ ಮಾಡ್ಕೊಂಡು ಹೋಗ್ತು ಮುದುಕತ್ತೆ ಹೆಸರು ಇಟ್ಟು ಬಿಡ್ತೈತೆ ಅದೊಂದು ಹಳ್ಳ. ಅದಕ್ಕೆ ತೋಡ್ಕೊಂಡು ಸಂಸ್ಕೃತಿ ಕೇಳ್ತಾರೆ. ಅದಕ್ಕೆ ಪಕ್ಷಿ ಅಂತತ್ತೆ ಮುದುಕಿಗೆ, ನೀನು ತಿಳುವಳಿಕಿದ್ದಕ್ಕಿದೆ ನನಗೆ ಬುದ್ಧಿ ಹೇಳಿದೆ, ನಾ ತಿಳ್ಕೊಂಡು ಎಲ್ಲರಿಗೂ ನನ್ನ ಮಕ್ಕಳಿಗೆ ಈ ಬುದ್ಧಿನ ಹೇಳ್ತಾನೆ ಅತ್ತಿಕ್ಕಂದು ಅದು ಪಕ್ಷಿ ಅಂತಿರ್ತೈತೆ. ಅದು ಆ ಮುದುಕಿ ಹೋಗೋತ್ ನಾವು ಒಂದು ಮಾತು ಹೇಳ್ಕೊತ, ನೀ ಹಡಿಯೋದಿತ್ತಂದ್ರೆ ಈ ಹಳ್ಳದ ಮಗ್ಗಲು ಕಡಿಬೇಡ, ಎಲ್ಲರೂ ಒಂದು ದೊಡ್ಡ ಗೂಡು ಕಟ್ಟಿಕೊಂಡು ಅಲ್ಲೇ ಹಡಿ. ಯಾಕಂದ್ರೆ ನೀ ಹಡಿಯುವ ಮಕ್ಕಳೂ ಬಂದು ಇಲ್ಲೇ ಸ್ವಚ್ಛ ಆಗಕ್ಕೆ ನಿಲ್ತಾರೋ, ಆ ಹಳ್ಳಕ್ಕೆ ಸಿಟ್ಟು ಬರ್ತೈತಿ. ನೀನು ಜಗಳ ಹಚ್ಚೋದು ಅಷ್ಟೇ ನಿನ್ನ ಉದ್ದೇಶ ಐತಿ, ಅದನ್ನು ಸ್ವಚ್ಛ ಮಾಡೋದು ಉದ್ದೇಶ ನೀನು ಅಂತಕ್ಕಿಲ್ಲ. ತಿಳ್ಕೊಳ್ಳೋ ಶಕ್ತಿ ನಿನ್ನಲ್ಲಿಲ್ಲ ಅಂದ್ರೆ ನೀ ಪಕ್ಷಿ ಹಾಕಾದೆ ಅಂತ ಮುದುಕಿ ಕೇಳ್ತೈತಿ. ಹೆಂಗೆ ಬದುಕಬೇಕು ಅಂದ್ರೆ ಒಂದು ಪ್ರಾಣಿಗಿರುವ ಬುದ್ಧಿ ಒಂದು ಮನುಷ್ಯಾಗಿರುವ ಬುದ್ಧಿ ಪ್ರಾಣಿಗಿಲ್ಲ. ಹಂಗೆ ನಾವು ಬದುಕಿ ತೋರಿಸ್ಬೇಕು ಅಷ್ಟ ಜಗತ್ತಿನೊಳಗೆ ತಿಳ್ಕೊಳ್ಳೋದು. ಅಲ್ಲ ಹಳ್ಳ ಅಂತೈತೆ ಅವರಿಬ್ಬರಿಗೂ. ಅಲ್ಲೋ ನಾನು ಹರ್ಕೋತ ಸುಮ್ಮನೆ ಹೊರಟಿದ್ದೀನಿ, ನನಗೆ ನಗು ಬರಕತ್ತೈತಿ ನಿಮ್ಮನ್ನು ನೋಡಿ. ಯಾಕೆ ನಗು ಬರಕತ್ತೈತಿ ಅಂದ್ರೆ, ನೀನು ಜಗಳಾಡ್ತಿ, ಮುದುಕಿ ವಯಸ್ಸಾದ 90 ವರ್ಷದ ಮುದುಕಿನೂ ಜಗಳಾಡ್ತಾಳೆ, ಆಕೆಗೆ ಬುದ್ಧಿ ಇಲ್ಲ ಅಂತೇಳಿ ನೀನು, ನಿನಗೆ ಬುದ್ಧಿ ಇಲ್ಲ ಅಂತೇಳಿ ನೀನು ಯಾಕೆ ಜಗಳಾಡಕತ್ತ? ನಿಮ್ಮನ್ನು ನೋಡಿ ನನಗೆ ನಗೆ ಬರಾಕತ್ತೆ, ನನ್ನಲ್ಲಿ ಮನಸ್ಸು ಕರಗಿ ಹೋಗಿಬಿಡ್ತು.
ಸುಮ್ಮನೆ ನಿನ್ನ ಕೆಲಸಕ್ಕೆ ನೀ ಹೋಗು. ನೀ ಮುದುಕಿಗೆ ಹೇಳ್ತೈತೆ ಹಳ್ಳ, ಅಲ್ಲ ನಿನಗೆ ಕೆಲಸ ಇಲ್ಲ ಏನು ಮನ್ಯಾಗ ಹಾದಿ ಕಾಯ್ತಿ ಇರ್ತಾರೆ, ಹೋಗು. ಈ ಪಕ್ಷಿಗೆ ಹೇಳ್ತದಕ್ಕೆ, ಅಲ್ಲೋ ಅಲ್ಲಿ ಹೋಗಿ ಗೂಡು ಕಟ್ಟಬೇಕು, ಮಕ್ಕಳ ಹರಿಬೇಕಂತೇಳಿ ಎಷ್ಟು ವಿಚಾರಗಳನ್ನು ಮಾಡ್ಕೋತ ಕುಂತಿ, ಸುಮ್ಮನೆ ಯಾಕೆ ಜಗಳ ತೆಗಿತಿ, ಹೋಗಂತೇಳಿ ಹಳ್ಳ ಇಟ್ಕೊತಿ. ಮುದುಕಿ ಬಗಲಾಗಿ ಹಿಡ್ಕೊಂಡಕ್ಕೆಂದು ಬುಟ್ಟಿ ಹೋಯ್ತೈತಿ. ಆ ಪಕ್ಷಿ ತೊಗೊಂಡಕ್ಕೆಂದು ಯಾವುದೂ ಬೇಡ, ಯಾರು ಉಸಾಬರ್ನು ಬೇಡ ಅಂತ ಒಂದು ಗಿಡದಾಗ ಕುಂತು ಬಿಡ್ತೈತಿ. ಅವಾಗ ಹಳ್ಳ ಅಂತಿರ್ತೈತಿ, ನೋಡಿ ಇವ್ರು ಇಬ್ಬರು ಜಗಳ ಬಗೆಹರಿಸಿ ನಾ ಎಷ್ಟು ಸಂತೋಷವಾಗಿದ್ದಾನೆ ಅಂದ್ರೆ, ಇವರು ಎಲ್ಲರೂ ಬಂದವ್ರನ್ನು ಸ್ವಚ್ಛ ಮಾಡಿ ಕಳಿಸ್ತೀನಲ್ಲ, ನನಗೆ ಹಳ್ಳ ಅಂತ ಹೆಸರು ಇಷ್ಟ, ಅದಕ್ಕೆ ನಾ ಎಲ್ಲರನ್ನು ಸ್ವಚ್ಛ ಮಾಡಕ್ಕೆ ಕೂತು ಬಿಟ್ಟೆ. ಅದ ನನ್ನ ಕೆಲಸದ ಹಳ್ಳ ಹರ್ಕೊತ ಹೋಗೋದು.